ಹೌದು ಫ್ರೆಂಡ್ಸ್, ಆಲ್ಮೋಸ್ಟ್ 6 ವರ್ಷ ಆಯ್ತು ನಾನು ಯೂಟ್ಯೂಬ್ ಅಲ್ಲಿ ಟೆಕ್ ವಿಡಿಯೋಸ್ಗಳನ್ನ ಹಾಕ್ತಾ ಬಂದಿದ್ದೀನಿ. ಸೊ ಇದರಲ್ಲಿ ಹಿಂದಿ ಚಾನಲ್ ಬಂತು, ಇಂಗ್ಲಿಷ್ ಚಾನಲ್ ಬಂತು, ಕನ್ನಡ ಬಂತು, ಕೆಲವೊಂದು ಚಾನಲ್ ಡಿಲೀಟ್ಸ್ ಆಗೋಯ್ತು, ಏನೇನೋ ಆಗಿದೆ. ಸೊ ಈ 6 ವರ್ಷದಲ್ಲಿ ನಾನು 4 ವರ್ಷ ಫುಲ್ ಟೈಮ್ ಆಗಿ ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಾರೆ ಈ 6 ವರ್ಷ ಅಥವಾ ಈ 4 ವರ್ಷದಲ್ಲಿ ನಾನು ಏನೆಲ್ಲ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ ಮತ್ತು ನಾನ್ ಏನ್ ತಪ್ಪು ಮಾಡಿದೀನಿ ಅದನ್ನ ಬೇರೊಬ್ರಿಗೆ ತಪ್ಪು ಮಾಡಕ್ ಹೇಳ್ಬಾರ್ದು ಮತ್ತು ನನ್ನ ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ಒಟ್ಟಾರೆ 5 ಪಾಯಿಂಟ್ಸ್ ಗಳಿದೆ. ನೀವೇನಾದ್ರೂ ಹೊಸ ಯೂಟ್ಯೂಬರ್ ಆಗಿ ಜಸ್ಟ್ 30 ದಿವಸ ಒಳಗಡೆ ಏನೋ ಒಂದು ಅಚೀವ್ ಮಾಡಬೇಕು, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ನ ನೀವು ಹೊರಗೆ ತಗೊಂಡ್ ಬರ್ಬೇಕು ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು 5ನೇ ಟ್ರಿಕ್ ಏನಿದೆ, ಇದು ನನ್ನ ಪರ್ಸನಲ್ ಲೈಫ್ ಅಲ್ಲಿ ನನ್ನ ತುಂಬಾ ಚೇಂಜಸ್ ಮಾಡಿದೆ. ಸೊ ಮರೀದೆ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಇದೇ ರೀತಿಯಾಗಿ ಕೆಲವೊಂದು ಟೈಮ್ ಮೋಟಿವೇಟ್ ಮಾಡ್ತೀವಿ, ಕೆಲವೊಂದು ಟೈಮ್ ಫುಲ್ ಎನರ್ಜಿನಲ್ಲಿ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲೇ ತಮ್ಮ ದಾರಿನ ಚೂಸ್ ಮಾಡ್ಕೊಡೋದ್ರಲ್ಲ ಎಷ್ಟೋ ಜನ ಫೇಲ್ ಆಗ್ತಾರೆ. ಸೊ ಮೊದಲು ನೀವು ಏನ್ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ ಚಾನಲ್ ಯಾವ್ದು ಆಗಬೇಕು ಅದನ್ನ ಡಿಸೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ಜನ ಲೈಕ್ ವ್ಲಾಗ್ಸ್ ಅಲ್ಲಿ ವ್ಯೂಸ್ ಜಾಸ್ತಿ ಇದೆ, ಟೆಕ್ ಅಲ್ಲಿ ಕಮ್ಮಿ ಇದೆ, ಯಾರು ನೋಡಲ್ಲ, ಲೈಕ್ ಇನ್ನೇನೋ ಎಂಟರ್ಟೈನ್ಮೆಂಟ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಇವ್ನ್ ವ್ಯೂಸ್ ಬರ್ತಾ ಇದೆ ಮಚ್ಚ ಅಂತ ಹೇಳ್ಬಿಟ್ಟು ಆ ಚಾನಲ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಇಲ್ಲೇ ನೀವು ರಾಂಗ್ ದಾರಿನ ಚೂಸ್ ಮಾಡ್ತಿದ್ದೀರಾ. ಮೊದಲು ನಿಮ್ ಪ್ಯಾಷನ್, ಲೈಕ್ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಆ ವೇನ ಚೂಸ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಇಲ್ಲಿ ನಾವು ಎಲ್ಲಾ ತರದ ಎಫರ್ಟ್ಸ್ ನ ಹಾಕಬೇಕು. ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವು ಪ್ಯಾಷನ್ ಅಂತಂದ್ರೆ ನನ್ ಕ್ರಿಕೆಟ್ ಆಡೋದು ತುಂಬಾ ಖುಷಿಗುರು, ಕ್ರಿಕೆಟ್ ಆಡೋಕ್ ಫುಲ್ ಮಜಾ ಇರುತ್ತೆ, ಅದನ್ನ ನನ್ಗೆ ಬೋರ್ ಆಗಲ್ಲ ಅದನ್ನ ಆಡಕ್ಕೆ ಅಂತಂದ್ರೆ ನೀವು ಇಲ್ಲಿ ಜಸ್ಟ್ ಕ್ರಿಕೆಟ್ ಮಾತ್ರ ಆಟ ಆಡಕ್ಕಾಗಲ್ಲ. ಕ್ರಿಕೆಟ್ ಚೂಸ್ ಮಾಡ್ಕೊಂಡಿದೀರ ಅಂತಂದ್ರೆ ನೀವು ಫೀಲ್ಡಿಂಗ್ ಮಾಡ್ಬೇಕು, ಬಾಲಿಂಗ್ ಮಾಡ್ಬೇಕು, ಕೀಪಿಂಗ್ ಮಾಡ್ಬೇಕು, ಡೈ ಬಿದ್ದು ಬಾಲ್ ಕ್ಯಾಚ್ ಕೂಡ ಹಿಡಿಬೇಕು. ಸೊ ಲೈಕ್ ಈ ರೀತಿ ನೀವೊಂದು ಆಪ್ಷನ್ ಚೂಸ್ ಮಾಡ್ಕೊಂಡಿದೀರ ಅಂತಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ನೀವೇ ಕೆಲಸ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು. ಸೊ ಈ ರೀತಿಯಾಗಿ ನಿಮ್ ಕಂಟೆಂಟ್ ನ ಚೂಸ್ ಮಾಡ್ಕೊಳ್ಳಿ, ನಿಮ್ ಚಾನಲ್ ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನ್ ಇಷ್ಟ ಆಗತ್ತೆ, ನಾನು ಇದನ್ನ ಎಷ್ಟು ಕೆಲಸ ಮಾಡಿದ್ರು ನನಗೆ ಬೋರ್ ಆಗಲ್ಲ ಗುರು. ಸೊ ಅಂತ ಟಾಪಿಕ್ ಏನಿದೆ, ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಕೆಲವೊಂದ್ ಜನರಿಗೆ ಕಾಲ್ ಮಾಡಿ ಕೇಳಿ, ಮಚ್ಚ ನಾನು ಯಾವ್ದ್ರಲ್ಲಿ ಬೆಸ್ಟ್. ನಮ್ ಫ್ರೆಂಡ್ಸ್ ಕಡೆಯಿಂದ ಒಮ್ಮೆ ಫ್ಲಾಶ್ ಆಯ್ತು ನನ್ ನೆನ್ಪು ಬಂದು ಏನ್ ಅಂತಾರಂತ. ಸೊ ಆ ರೀತಿ ನಿಮ್ಗೊಮ್ಮೆ ತಲೆಯಲ್ಲಿ ಹೊಳಿಬೇಕಾಯ್ತಾ, ನಿಮ್ಮಲ್ಲಿ ಏನ್ ಇದೆ ಆ ಗುಣ, ಅಥವಾ ನೀವೇ ರಿಸರ್ಚ್ ಮಾಡಿ ಗುರು, ಸಿಗತ್ತೆ ನಿಮ್ಮಲ್ಲಿ ಏನೋ ಒಂದು ಕಲೆ ಇದೆ. ಸೊ ಆ ಕಲೆನ ನೀವು ಬೆಲೆ ಕೊಟ್ಟು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ಲಿ ನೀವೊಂದು ಒಳ್ಳೆ ದಾರಿಲಿ ಇದೀರಾ ಅಂತ ನೆಕ್ಸ್ಟ್ 2-3 ವಿಡಿಯೋ, 4 ವಿಡಿಯೋ, 10ನೇ ವಿಡಿಯೋಗೆ ನಿಮ್ಗೆ ಗೊತ್ತಾಗತ್ತೆ. ನಂಬರ್ 2, ಇದ್ರಲ್ಲಿ ಕೆಲವೊಂದು ಚಿಕ್ಕ ಬೇರೆ ಪಾಯಿಂಟ್ಸ್ ಗಳು ಬರುತ್ತೆ. ಒಂದು, ನನ್ನ ಹತ್ರ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ನಮ್ಮ ಮನೇಲಿ ಟೈಮ್ ಕೊಡ್ತಾ ಇಲ್ಲ, ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ, ನಮ್ಮ ಮನೇಲಿ ನನಗೆ ಸಪೋರ್ಟ್ ಇಲ್ಲ. ಸೊ ಈ ರೀತಿಯಾಗಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇದಕ್ಕೆಲ್ಲ ಕಂಪ್ಲೀಟ್ಲಿ ಸೊಲ್ಯೂಷನ್ ಇದೆ. ಮೊದಲನೇದಾಗಿ, ನಿಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೋಗ್ಬೇಡಿ. ನಾರ್ಮಲಿ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಸೊ ಆವಾಗಲೇ ನೀವು ರಿಸರ್ಚ್ ಮಾಡಿರ್ತಾರೆ, ಯೂಟ್ಯೂಬ್ ಚಾನಲ್ ಮಾಡೋ ಮನ್ಸು ಕೂಡ ಆವಾಗಲೇ ಬಂದಿರುತ್ತೆ. ಸೊ ನೀವು ದುಡ್ಡು ಇತ್ತು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ಎಕ್ವಿಪ್ಮೆಂಟ್ಸ್ ನ ತಗೊಳ್ಳಿ, ನಾನು ಇಲ್ಲ ಅಂತ ಹೇಳ್ತಾರೆ, ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಕೊಡ್ಬೋದು. ಬಟ್ ನೀವು ಏನೋ ಈಗ ಸಡನ್ಲಿ ನಿಮ್ಮ ಹತ್ರ ದುಡ್ಡು ಇದೆ ಅಂತ ಒಂದು ಕ್ಯಾಮ್ರಾ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಕ್ಯಾಮ್ರಾ ತಗೊಂಡ್ರಿ, ನಿಮ್ಗೆ 10 ವಿಡಿಯೋ ಮಾಡೋ ಮನ್ಸಾಯ್ತು, 11ನೇ ವಿಡಿಯೋಗೆ ನಾನು ಬೇಡ ಗುರು, ಇದೇನಪ್ಪ ಯೂಟ್ಯೂಬ್ ಅಂತ ಅನ್ಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದು ಡೆಡ್ ಆಗಿ ಹೋಗುತ್ತೆ. ಸೊ ಇದನ್ನೇ ನೀವು 10 ವಿಡಿಯೋಸ್ ಮಾಡಿ ಮೊಬೈಲ್ ಅಲ್ಲಿ, ಒಳ್ಳೆ ಕಂಟೆಂಟ್, ಒಳ್ಳೆ ರೆಸ್ಪಾನ್ಸ್, ನನ್ನಲ್ಲಿ ಏನೊಂದು ಕಲೆ ಇದೆ, ಜನರಿಗೆ ಇಷ್ಟ ಆಗ್ತಾ ಇದೆ, ನಿಮ್ ವಿಡಿಯೋ ವೈರಲ್ ಆಯ್ತು, ನಾನು ಒಂದು ಒಳ್ಳೆ ದಾರಿ ಕಾಣ್ತಾ ಇದ್ದೀನಿ ಅಂತಂದ್ರೆ ಅವಾಗ ಸ್ವಲ್ಪ ಚಿಕ್ಕಪುಟ್ಟು ನಿಮ್ ಪಾಕೆಟ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡಿ. ಒಮ್ಮೆಲೆ ಕ್ಯಾಮ್ರಾನೇ ಬೇಕು, ದೊಡ್ಡ ಕ್ಯಾಮ್ರಾ, ಮೊಬೈಲ್ ಬೇಕು, ನನಗೆ ಆ ಮೈಕ್ ಬೇಕು. ಸೊ ಈ ತಪ್ಪನ್ನ ಮಾಡಬೇಡಿ. ಸೊ ನಿಮ್ಮ ಸ್ಮಾರ್ಟ್ ಫೋನ್ ಇಂದಾನೆ, ಗ್ಯಾಜೆಟ್ಸ್ ಇಂದಾನೆ ಟ್ರೈ ಮಾಡಿ. ಎಷ್ಟೋ ಮಿಲಿಯನ್ ಫಾಲೋವರ್ ಇರುವಂತ ಕನ್ನಡ ಯೂಟ್ಯೂಬರ್ಸ್ ಗಳೇ, ರೀಲ್ಸ್ ಮಾಡೋರೆ, ಇನ್ನು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ, ತುಂಬಾ ಜನ ಇದಾರೆ, ಆಯ್ತಾ. ಸೊ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ತುಂಬಾ ಜನ ಇನ್ನು ಮೊಬೈಲ್ ಅಲ್ಲಿ ಕಂಟೆಂಟ್ ಮಾಡ್ತಾ ಇದಾರೆ. ಸೊ ನಾವು ಇಂಥದ್ರಿಂದ ಇನ್ಸ್ಪಿರೇಷನ್ ಇರಬೇಕು, ನಮ್ ಕಂಟೆಂಟ್ ಮೇಲೆ ನಾವು ಫೋಕಸ್ ಮಾಡಬೇಕು. ಹೊರತಾಗಿ ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತು ಕ್ವಾಲಿಟಿ ಅಥವಾ ನನಗೆ ಈ ಎಕ್ವಿಪ್ಮೆಂಟ್ಸ್ ಬೇಕು, ಅದು ಬೇಕು ಅಂತ ಇದನ್ನ ಫಾಲೋ ಮಾಡಬೇಡಿ. ನಂಬರ್ 2, ಇದರಲ್ಲೇ ನಾವು ನಮ್ಮ ಮನೇಲಿ ಸಪೋರ್ಟ್ ಇಲ್ಲ, ನಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ಲ, ನನ್ನ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ ಎಲ್ಲರಿಗೂ ಇದ್ದೇ ಇರುತ್ತೆ. ಇದನ್ನ ನಿಮ್ಮಿಂದ ನೀವೇ ಸಾಲ್ವ್ ಮಾಡ್ಕೋಬೇಕು. ಮೊದಲು ಇದನ್ನ ಸೀರಿಯಸ್ ಆಗಿ ತಗೊಂಡು ಕಾಲೇಜ್ ಕಡೆ ಗಮನ ಕೊಡದೆ ಅಥವಾ ಸ್ಕೂಲ್ ಕಡೆ ಗಮನ ಕೊಡದೆ ಸೊ ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಲೈಕ್ ಇದನ್ನ ಒಂದು ರೀತಿ ಪಾರ್ಟ್ ಟೈಮ್ ತರ ಕೆಲಸ ಮಾಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಹಾಗೆ ಏನಿಲ್ಲ, ಜಸ್ಟ್ ಒಂದು ನಾರ್ಮಲ್ ಕಂಟೆಂಟ್ ನ ಸ್ಟಾರ್ಟ್ ಮಾಡಿ. ನಿಮ್ಮಿಂದ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಂಪ್ರೂವ್ ಆಗ್ಬೇಕು ನಿಮ್ಮಲ್ಲೇ ನೀವು. ಆಮೇಲೆ ನಾನು ವಿಡಿಯೋ ಮಾಡೋ ಕೆಪಾಸಿಟಿ ನೋಡಿದೀನಪ್ಪ, ನನಗೆ ಜನ ನೋಡೋ ಹಾಗೆ ನನ್ನ ಹತ್ರ ನಾಲೆಜ್ ಇದೆ, ನಾನು ಶೇರ್ ಮಾಡ್ತಾ ಇದೀನಿ, ನಿಮ್ಮ ಮೇಲೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಟೈಮ್ ನ ಕೊಟ್ಬಿಟ್ಟು ನೀವು ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಸ್ವಲ್ಪ ಟೈಮ್ ಇದ್ರ ಮೇಲೆ ಸ್ಪೆಂಡ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಅವರ್ಸ್ ನ ತಗೊಂಡು ರಾತ್ರಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಮಾಡ್ಬಿಟ್ಟು ನಿಮ್ಮಲ್ಲೇ ನೀವು ರಿಸರ್ಚ್ ಮಾಡ್ತಾ ಡೆವಲಪ್ ಆಗ್ಬಹುದು. ಇನ್ನು ನೀವು ಯಾವಾಗ ಲೈಕ್ ಎಕ್ವಿಪ್ಮೆಂಟ್ಸ್ ಗೆ ನಿಮ್ಮ ಹತ್ರ ದುಡ್ಡು ಇದೆ, ಪಾಕೆಟ್ ಮನಿ, ಸ್ವಲ್ಪ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಪ್ಪ ಅಂತಂದ್ರೆ, ಮೊದಲನೇದಾಗಿ ನೀವು ಲೈಕ್ 10 ವಿಡಿಯೋಸ್ ನ ಹಾಕಿ, 15 ವಿಡಿಯೋಸ್ ನ ಹಾಕಿ, ಅವಾಗ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ನನಗೇನು ಮಿಸ್ಸಿಂಗ್ ಆಗ್ತಾ ಇದೆ. ಅದನ್ನ ನೀವು ಮೊದಲು ವಿಡಿಯೋ ಕ್ವಾಲಿಟಿ ಆದ್ಮೇಲೆ ಕ್ಯಾಮ್ರಾ ಅಂತೂ
ಮತ್ತು ನಿಮ್ಮ ಹತ್ರ ಇದೆ ಸ್ಮಾರ್ಟ್ ಫೋನ್ ಕ್ಯಾಮ್ರಾ, ಇದ ಬಿಟ್ರೆ ನೀವು ಒಳ್ಳೆ ಮೈಕ್ ತಗೊಳ್ಳಿ. ನನ್ನ ಎಕ್ವಿಪ್ಮೆಂಟ್ಸ್ ಒಳಗಡೆ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬೋಯಾ M1 ಅಂತ ಒಂದು ಮೈಕ್ ಇದೆ, 600-700 ಸಮಥಿಂಗ್ ಏನೋ ಸಿಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅದನ್ನ ಫೋನ್ಗೂ ನೀವು ಕನೆಕ್ಟ್ ಮಾಡ್ಕೋಬಹುದು, ಕ್ಯಾಮ್ರಾ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ಮೈಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ 15 ವಿಡಿಯೋಸ್ ಆದ್ಮೇಲೆ ಸೊ ಅವಾಗ ನೆಕ್ಸ್ಟ್ ಒಂದ್ ಮಂತ್ 2 ಮಂತ್ 3 ಮಂತ್ ಇದೇ ರೀತಿ ಏನೋ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಲೈಕ್ ನಿಮ್ಗಲ್ಲಿ ಚೇಂಜಸ್ ಕಾಣಿಸುತ್ತೆ, ಒಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳು ನಿಮ್ಗೆ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಬಟ್ ಈ ಕ್ವಾಲಿಟಿ ಅನ್ನೋ ವಿಷಯಕ್ಕಿಂತ ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಮತ್ತು ಬೇರೆ ಯಾರೋ ಒಬ್ಬ ವಿಡಿಯೋ ಮಾಡ್ಬಿಟ್ಟ ಅವನ ತರ ನಾನು ವಿಡಿಯೋ ಮಾಡಿದ್ರೆ ವ್ಯೂಸ್ ಬರುತ್ತೆ. ಸೊ ಇದನ್ನ ತಲೆಯಿಂದ ತಲೆ ಹಾಕಿ ನಿಮ್ಮ ತಲೆಯಲ್ಲಿ ಯಾವ ಕಂಟೆಂಟ್ ಇದೆ, ನಿಮಗೆ ಏನ್ ಇಷ್ಟ ಆಗತ್ತೆ, ಇದನ್ನ ಜನರಿಗೆ ತೋರಿಸಿ ನಿಮ್ಮ ಟ್ಯಾಲೆಂಟ್ ಇಂದ ನೀವು ಬೆಳೀರಿ. ಯಾವತ್ತು ನಿಮ್ಗೆ ನಾಲೆಜ್ ಇರುತ್ತೆ, ನಿಮ್ ನಾಲೆಜ್ ನ ನೋಡ್ಬಿಟ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಇದನ್ನ ಯಾವತ್ತು ತಪ್ಪು ಮಾಡಬೇಡಿ, ಇದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಆಗತ್ತೆ ಭಯ. ನಂಬರ್ 3, ಇದ್ರಲ್ಲಿ ಕೂಡ 2 ಪಾಯಿಂಟ್ಸ್ಗಳಿದೆ. ನಾನು ಎಷ್ಟು ವಿಡಿಯೋ ಹಾಕಿದ್ರು ವ್ಯೂಸ್ ಬರ್ತಾ ಇಲ್ಲ ಮತ್ತು ನನಗೆ ರೆವೆನ್ಯೂ ಯಾವಾಗ ಬರುತ್ತೆ, ರೆವೆನ್ಯೂ ಬರ್ತಾನೆ ಇಲ್ಲ, ತುಂಬಾ ಕಡಿಮೆ ಆಗಿದೆ, ನನಗೆ ಮೋಟಿವೇಶನ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಕೂಡ ತುಂಬಾ ಕ್ಲಿಯರ್ ಆಗಿರುವಂತ ಆನ್ಸರ್ಸ್ಗಳಿದೆ. ಮೊಟ್ಟ ಮೊದಲು ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತು ರೆವೆನ್ಯೂ ಬಗ್ಗೆ ಮತ್ತು ನನಗೆ ವ್ಯೂಸ್ ಬರ್ತಾ ಇಲ್ಲ ಗುರು, ಸೊ ಇದನ್ನ ತಲೆಯಿಂದ ತೆಗೆದಾಕಿ ನೀವು ಮೋಟಿವೇಟ್ ಯಾವ ರೀತಿ ಇರಿ ಅಂತಂದ್ರೆ ನಿಮ್ಗೆ ಎಷ್ಟೊಂದು ಕಮೆಂಟ್ಸ್ ಗಳು ಬರ್ತಾ ಇದೆ ಮತ್ತು ನೀವು ನಿಮ್ಮಲ್ಲಿರುವಂತ ನಾಲೆಜ್ ನ ನೀವು ಎಷ್ಟೊಂದು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತಿದ್ದೀರಾ. ಸೊ ನಿಮ್ಗೆ ಗೊತ್ತಿಲ್ಲದಂತ ವಿಷಯಗಳನ್ನ ನೀವು ರಿಸರ್ಚ್ ಮಾಡಿ ನಿಮ್ಮ ನಾಲೆಜ್ ನ ಜಾಸ್ತಿ ಮಾಡ್ಕೋತಿದ್ರ, ಇದನ್ನ ನೀವು ಮೋಟಿವೇಟ್ ಆಗಿ ಇಟ್ಕೊಳ್ಳಿ ಆಯ್ತಾ. ಸೊ ಡೆಫಿನೆಟ್ಲಿ ನೀವು ಕಂಟೆಂಟ್ ಕಡೆ ತುಂಬಾ ಗಮನ ಕೊಡ್ತೀರಾ. ಸೊ ಇದು ನನ್ನ ಜೊತೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ರೆಗ್ಯುಲರ್ ಆಗಿ ಒಳ್ಳೆ ಕಂಟೆಂಟ್ ರಿಸರ್ಚ್ ಮಾಡಿ ಕರೆಂಟ್ ಟೈಮ್ ಅಲ್ಲಿ ಟ್ರೆಂಡಿಂಗ್ ಟಾಪಿಕ್ಸ್ ಗಳನ್ನ ತಗೊಂಡ್ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ವ್ಯೂಸ್ ಬರುತ್ತೆ. ಸೊ ಇನ್ನು ವಾಚ್ ಟೈಮ್ ಆಗಿರ್ಲಿ 4000 ಅವರ್ಸ್ 1000 ಸಬ್ಸ್ಕ್ರೈಬರ್ಸ್, ಸೊ ಇದಕ್ಕೋಸ್ಕರ ಬೇರೆ ಯಾರಿಗೋ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಥವಾ ನಾವು 4000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ, ದುಡ್ಡು ತಗೊಂಡ್ ಮಾಡ್ತೀವಿ. ಸೊ ಇದೆಲ್ಲ ನಿಮ್ಮ ಈ ಗೂಗಲ್ ಆಡ್ಸೆನ್ಸ್ ಮತ್ತು ಯೂಟ್ಯೂಬ್ ಟರ್ಮ್ಸ್ ಅಂಡ್ ಪಾಲಿಸಿ ಪ್ರಕಾರ ಅಪೋಸ್ ಇದೆ. ಸೊ ಇದನ್ನೆಲ್ಲ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಲೈಕ್ ಮೊನೆಟೈಸೇಷನ್ ಎನೇಬಲ್ ಆಗಲ್ಲ, ನೀವು ಆಡ್ಸ್ ಇಂದ ಅರ್ನ್ ಮಾಡಕ್ ಆಗಲ್ಲ. ಸೊ ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ರೆವಿನ್ಯೂ ಆಟೋಮೆಟಿಕ್ ಆಗಿ ಬರುತ್ತೆ, ಜಸ್ಟ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಹಾಕಿ. ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಕಂಟೆಂಟ್ ಮತ್ತು ರಿಸರ್ಚ್ ಮಾಡಿದ್ರಿ ಅಂತಂದ್ರೆ ವ್ಯೂಸ್ ಕೂಡ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಿ ಆಯ್ತಾ. ಇನ್ನು ಮೋಟಿವೇಟ್ ಯಾವ ರೀತಿ ಇರೋದಪ್ಪ ಅಂತಂದ್ರೆ ನಿಮ್ ಕಂಟೆಂಟ್ ಮೇಲೆ ಫೋಕಸ್ ಇಟ್ಟು ನಿಮ್ಗೆ ಒಂದು ವಿಡಿಯೋ ಈ ಒಂದು 10 ವಿಡಿಯೋಸ್ ಹಾಕಿದ್ರಿ ಅಥವಾ 30 ವಿಡಿಯೋ ಹಾಕಿದ್ರಿ ಅಂತಂದ್ರೆ ಅದರಲ್ಲಿ ಒಂದು ವಿಡಿಯೋ ಆದ್ರೂ 10,000 5,000 3,000 ವ್ಯೂಸ್ ಬಂದಿರುತ್ತೆ. ಸೊ ಅದರಲ್ಲಿ ಕಮೆಂಟ್ಸ್ ಗಳಿಂದ ಫೀಡ್ಬ್ಯಾಕ್ ತಗೊಂಡು ಯಾರೋ ಗುಡ್ ವಿಡಿಯೋ ಗ್ರೇಟ್ ವಿಡಿಯೋ ಒಳ್ಳೆ ಕಂಟೆಂಟ್ ಮಾಡಿದ್ಯಾ ಅಂತ ಈ ಕಮೆಂಟ್ಸ್ ಗಳನ್ನ ಓದ್ಕೊಂಡು ಖುಷಿಯಾಗಿ ಸೆಲ್ಫ್ ಮೋಟಿವೇಟ್ ಆಗಿ ಇಟ್ಕೊಳ್ಳಿ. ಮತ್ತು ಏನಾದ್ರೂ ಲೈಕ್ ಸಾಧಿಸ್ತಾ ಇದೀನಿ, ಏನಾದ್ರೂ ಮಾಡ್ತಾ ಇದೀನಿ ಅಂತ ಒಳಗಿನ ಎನರ್ಜಿನೇ ಹೇಳುತ್ತೆ, ನಿಮ್ಮನ್ನ ಫುಲ್ ಮೋಟಿವೇಟ್ ಮಾಡುತ್ತೆ. ಇದಕ್ಕಿಂತ ಅತಿ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಕಂಟೆಂಟ್ ಅನ್ನ ಲೈಕ್ ನಾನು ಏನೋ ವಿಡಿಯೋ ಮಾಡ್ತಾ ಇದೀನಿ ಮಾಡಬೇಕಪ್ಪ ಅಂತ ಹೇಳಿ ವಿಡಿಯೋ ಮಾಡಕ್ ಹೋಗ್ಬಿಡಿ. ಲೈಕ್ ನಿಮ್ಮ ಹತ್ರ ಒಂದು ಬೈಕ್ ಇದೆ, ನೀವು ಲಾಗ್ಸ್ ಮಾಡ್ತೀರಾ ಅಂತಂದ್ರೆ ಲೈಕ್ ಬೈಕ್ ಹಂಗಿದೆ ಹಿಂಗಿದೆ ದಿನಾಲು ಬೈಕ್ ವಿಡಿಯೋನ ಮಾಡಕ್ ಹೋಗ್ಬಿಡಿ. ಬೈಕ್ ಇದೆ ಅಂತಂದ್ರೆ ಹೊರಗೆ ಸುತ್ತಾಡಿ, ಬೇರೆ ಪ್ಲೇಸಸ್ ಗಳನ್ನ ತೋರಿಸಿ, ನಿಮ್ ಕಡೆಯಿಂದ ಏನ್ ಅಫೋರ್ಡ್ ಆಗುತ್ತೆ ಆ ಪ್ರಾಡಕ್ಟ್ಸ್ ಅಥವಾ ಗ್ಯಾಜೆಟ್ಸ್ ಗಳ ಬಗ್ಗೆ ತಿಳಿಸಕ್ ಟ್ರೈ ಮಾಡಿ. ಪ್ರತಿಯೊಂದು ವಿಡಿಯೋನಲ್ಲಿ ನೀವು ಹೊಸದಾಗಿ ಏನಾದ್ರು ನಾಲೆಜ್ ಶೇರ್ ಮಾಡ್ತಾ ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ಒಂದಿಲ್ಲ ಒಂದು ವಿಡಿಯೋ ವೈರಲ್ ಆಗತ್ತೆ, ನಿಮ್ಗೆ ಸಬ್ಸ್ಕ್ರೈಬರ್ಸ್ ರೆವಿನ್ಯೂ ಎಲ್ಲ ಕಂಪ್ಲೀಟ್ ಆಗತ್ತೆ, 4000 ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಆಡ್ಸೆನ್ಸ್ ಕಡೆಯಿಂದ ಪೇಮೆಂಟ್ ಕೂಡ ಬರಕ್ ಸ್ಟಾರ್ಟ್. ನಂಬರ್ 4, ಇದರಲ್ಲಿ ಕೂಡ ಮತ್ತೆ ಪುನಃ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ. ತುಂಬಾ ಜನ ವೈರಲ್ ವಿಡಿಯೋಸ್ ಮಾಡೋದು ಹೇಗೆ ಮತ್ತು ನಾನು ಟಾರ್ಗೆಟ್ಸ್ ಹೇಗೆ ಇಟ್ಕೊಳ್ಳಿ, ನನಗೆ ಇವಾಗ 10,000 ಫಾಲೋವರ್ಸ್ ಇದ್ದಾರೆ, ನನ್ನ 20,000 ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೊಳ್ಳಿ, 50,000ಕ್ಕೆ ಹೇಗೆ ರೀಚ್ ಆಗಲಿ, ಒಟ್ಟಾರೆ ಥಂಬ್ನೇಲ್ ಕಂಟೆಂಟ್ ನಾನು ಯಾವ ರೀತಿ ಫಾಸ್ಟ್ ಆಗಿ ಗ್ರೋತ್ ಆಗಲಿ ಅಂತ ಕೇಳಿದ್ರೆ ಮೊಟ್ಟ ಮೊದಲು ನೀವು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ, ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆ ಕಂಟೆಂಟ್ ತಗೊಳ್ಳಿ, ಜನ ಏನ್ ರಿಸರ್ಚ್ ಮಾಡ್ತಿದ್ದಾರೆ ನೋಡಿ, ಮತ್ತು ಟ್ರೆಂಡಿಂಗ್ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಕರೆಕ್ಟ್ ಟೈಮ್ ಅಲ್ಲಿ ಬಿಡೋದು ಇನ್ನು ಇದೆಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೀವೇನೋ ಟೆಕ್ ವಿಡಿಯೋಸ್ ಮಾಡ್ತಿದ್ದೀರಾ, ಲೈಕ್ ಏನೋ ಒಂದು ಫೋನ್ ಲಾಂಚ್ ಆಯ್ತು, ಇದನ್ನ ನೀವು ಕರೆಕ್ಟ್ ಟೈಮ್ ಅಲ್ಲಿ ಬಿಡೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗಿಂತ ವಿಡಿಯೋಸ್ ಮಾಡೋರು ಬೇರೆ ತುಂಬಾ ಜನ ಇರ್ತಾರೆ. ಸೊ ಕನ್ನಡದಲ್ಲಿ ಬಿಟ್ಟು ಹಿಂದಿನಲ್ಲಿ ಕೂಡ ಇರ್ತಾರೆ. ಸೊ ಇವಾಗ ನಿಮ್ಮ ಆಡಿಯನ್ಸ್ ಹಿಂದಿನಲ್ಲಿ ಅಥವಾ ಕನ್ನಡದಲ್ಲಿ ಬೇರೆ ಯಾರೋ ಒಂದು ವಿಡಿಯೋ ನೋಡಿದ್ರು ಅಂತಂದ್ರೆ ರಿಟರ್ನ್ ಅವರು ನಿಮ್ಮ ವಿಡಿಯೋ ನೋಡಕ್ ಬರಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಆಯ್ತಾ. ಕರೆಕ್ಟ್ ಟೈಮ್ ಅಲ್ಲಿ ವಿಡಿಯೋ ಬಿಡೋದು ತುಂಬಾ ಇಂಪಾರ್ಟೆಂಟ್. ಇನ್ನು ವೈರಲ್ ವಿಡಿಯೋ ಹೇಗ್ ಮಾಡೋದಪ್ಪ, ಸೊ ಇದಕ್ಕೆ 2 ಪಾಯಿಂಟ್ಸ್ ಗಳಲ್ಲಿ ಒಂದು ಥಂಬ್ನೇಲ್ ಬರುತ್ತೆ, ಇನ್ನೊಂದು ವಾಚ್. ಯಾವಾಗ ನಿಮ್ ಥಂಬ್ನೇಲ್ ನ ನೋಡ್ಬಿಟ್ಟು ಕ್ಲಿಕ್ ಮಾಡೇನೆ ಒಳಗ್ ಕಂಟೆಂಟ್ ಹೇಗಿದೆ ಅಂತ ನೋಡಕ್ ಬರ್ತಾರೆ. ನೀವು ಒಳಗಡೆ ಲೈಕ್ 100 ಟನ್ಸ್ ಆಫ್ ವಜ್ರ ಬಂಗಾರ ಎಲ್ಲ ತೋರಿಸಿದ್ರಪ್ಪ ವಿಡಿಯೋನಲ್ಲಿ, ಬಟ್ ಅದನ್ನ ಯಾರು ಕ್ಲಿಕ್ ಮಾಡ್ದಿದ್ರೆ ಹೇಗೆ. ಸೊ ಇಲ್ಲಿ ನೀವು ಒಳ್ಳೆ ಕಂಟೆಂಟ್ ಕೂಡ ಮಾಡ್ಬೇಕು ಒಳಗಡೆ, ಪ್ಲಸ್ ಒಳ್ಳೆ ಥಂಬ್ನೇಲ್ ಕೂಡ ಇರಬೇಕು. ಸೊ ಇಲ್ಲಿ ಥಂಬ್ನೇಲ್ ಮತ್ತು ವಾಚ್ ಟೈಮ್ ತುಂಬಾ ಇಂಪಾರ್ಟೆಂಟ್. ಹಿಡಿಸ್ತಲ್ಲಿ 5ನೇದಾಗಿ ಬರುತ್ತೆ. ಇದರಲ್ಲಿ ಮತ್ತೆ ಪುನಃ 2 ಅದ್ಭುತ ನನ್ನ ಸೀಕ್ರೆಟ್ ಒಪಿನಿಯನ್ ಅಥವಾ ನನ್ನ ಎಕ್ಸ್ಪೆರಿಮೆಂಟ್ ನ ಶೇರ್
ಮಾಡ್ತೀನಿ ಅಂತ ಹೋಗ್ಬೋದು. ಎಸ್, ಇದರಲ್ಲಿ ಒಂದು ಚಾಲೆಂಜ್ ಮತ್ತು ಕನ್ಸಿಸ್ಟೆನ್ಸಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮನ್ನ ಒಂದು ಸ್ಟೆಪ್ ಇಂದ ಎರಡನೇ ಸ್ಟೆಪ್ ಗೆ ತಗೊಂಡು ಹೋಗೋದು ಇದೆ. ಸೊ ಫಸ್ಟ್ ಆಫ್ ಆಲ್ ನೀವು ಚಾಲೆಂಜಸ್ ನ ಇಟ್ಕೊಳ್ಳಿ, ಆಯ್ತಾ. ಸೊ ಲೈಕ್ ನೀವು 10 days ವಿಡಿಯೋ ನಾನು ಕಂಟಿನ್ಯೂಸ್ಲಿ ಏನಾದ್ರೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲೈಕ್ ವಿಡಿಯೋಸ್ ಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿ. ಸೊ ಸ್ವಲ್ಪ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿರಲಿ ಅಥವಾ ಕಂಟೆಂಟ್ ಸ್ವಲ್ಪ ರಿಸರ್ಚ್ ಮಾಡಕ್ಕೆ ಡೌನ್ ಇದ್ರು ಕೂಡ ಮೊದಲು ನಿಮ್ ಕೆಪಾಸಿಟಿನ ತಿಳ್ಕೊಳ್ಳಿ. ನಾನು 10 ದಿವಸ ಅಪ್ಲೋಡ್ ಮಾಡಬಲ್ಲೆ, ಆ ಎನರ್ಜಿನ ಇಟ್ಕೊಳ್ಳಿ. ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ 15 days 30 days ಈ ಟೈಮ್ ಅಲ್ಲಿ ಒಂದು ವಿಡಿಯೋ ರಿಚ್ ಆಗತ್ತೆ. 5,000 ಆಗ್ಬೋದು, 2,000 ಆಗ್ಬೋದು, ಅಥವಾ ಲಕ್ಷ ಕೂಡ ಆಗ್ಬೋದು. ಆ ಟೈಮ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಮೋಟಿವೇಶನ್ ಸಿಗತ್ತೆ. ನಾನು ಏನೋ ಮಾಡಿದೆ ಅನ್ನೋ ಒಂದು ಫೀಲ್ ಸಿಗತ್ತೆ. ಸೊ ಆ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಖುಷಿ ಆಗತ್ತೆ. ಸೇಮ್ ಈ ಕನ್ಸಿಸ್ಟೆನ್ಸಿನ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಇನ್ನೊಂದ್ ಸ್ವಲ್ಪ ಕ್ವಾಲಿಟಿ ಮತ್ತು ಕಂಟೆಂಟ್ ಕಡೆ ಗಮನ ಕೊಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಟೈಮ್ ಅಲ್ಲಿ ತುಂಬಾ ಆಡಿಯನ್ಸ್ ಇದಾರೆ, ತುಂಬಾ ಜನರಂತ ಇಂಟರ್ನೆಟ್ ಕೂಡ ಇದೆ. ಸೊ ಇಲ್ಲಿ ನಿಮ್ಗೆ ಒಂದು ವಿಡಿಯೋ ಆದ್ರೂ ವೈರಲ್ ಆಗೇ ಆಗತ್ತೆ. ಸೊ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದನ್ನೇ ಮಾಡಿದೆ. ನನ್ಗೆ ಫಾಲೋವರ್ಸ್ ಸಿಕ್ಕರು, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಿಕ್ಕರು, ಮತ್ತು ನನ್ನಲ್ಲೇ ನಾನೊಂದು ಎನರ್ಜಿನ ಕಂಡೆ, ನಾನು ಮಾಡಬಲ್ಲೆ ಗುರು ಅಂತ. ಸೊ ಅವಾಗ ನೆಕ್ಸ್ಟ್ 60 days 100 days ಇದೇ ರೀತಿ ಚಾಲೆಂಜಸ್ ನ ಸ್ಟಿಲ್ ಇನ್ನೂ ನಾನು ಮಾಡ್ತಾ ಇದ್ದೀನಿ. ಅದನ್ನ ಅಚೀವ್ ಮಾಡಕ್ಕೆ ತುಂಬಾ ಓದಾಡ್ತಾ ಇದ್ದೀನಿ. ಬಟ್ ಅಲ್ಲಿರುವಂತ ಕಮೆಂಟ್ಸ್ ಗಳು, ಅಲ್ಲಿರುವಂತ ವ್ಯೂಸ್, ಮೋಟಿವೇಶನ್ ಇಂದ ನನಗೆ ಇನ್ನೂ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಖಂಡಿತ ನೀವು ನಿಮ್ಮ ಲೈಫ್ ಅಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಲೈಕ್ ಚಾಲೆಂಜಸ್ ಇಟ್ಕೊಂಡ್ರಿ ಅಂತಂದ್ರೆ ನೀವು ಏನನ್ನ ಕೂಡ ಸಾಧಿಸಬಲ್ರೆ. ಖಂಡಿತ ನೀವು ಇದನ್ನ ನಿಮ್ಮ ಲೈಫ್ ಅಲ್ಲಿ ಲೈಕ್ ಇದು ಜಸ್ಟ್ ವಿಡಿಯೋಸ್ ಪರವಾಗಿ ಅಲ್ಲ, ನೀವು ಬೇರೆ ಬೇರೆ ಯಾವುದೇ ಕೆಲಸದಲ್ಲಿ ಇದನ್ನ ಮಾಡಿದ್ರಿ ಅಂತಂದ್ರೆ ನೀವು ನಿಮ್ಮಲ್ಲಿರುವಂತ ಎನರ್ಜಿನ ಹುಡುಕಬಹುದು. ಒಟ್ಟಾರೆ ಈ 5 ಟ್ರಿಕ್ಸ್, ಪಾಯಿಂಟ್ಸ್ ಅಥವಾ ನನ್ನ ಎಕ್ಸ್ಪೆರಿಮೆಂಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ಸುತ್ತೆ? ನೀವು ಯಾವತ್ತಾದ್ರೂ ಇದನ್ನ ಟ್ರೈ ಮಾಡಿದಿರಾ ಅಥವಾ ನಾನೇನಾದ್ರೂ ಮಿಸ್ ಮಾಡಿದೆ, ಇದು ತುಂಬಾ ಇಂಪಾರ್ಟೆಂಟ್ ಇತ್ತು, ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದನ್ನ ಬಿಟ್ರೆ ಬೇರೆ ಯಾವುದೇ ಕ್ವಶನ್ ಇರಲಿ ಯೂಟ್ಯೂಬ್ ರಿಲೇಟೆಡ್, ನಿಮ್ ಪರ್ಸನಲ್ ರಿಲೇಟೆಡ್ ಇತ್ತು ಅಂತಂದ್ರೆ ಈ ವಿಡಿಯೋನಂತ ಪ್ರತಿಯೊಂದು ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.